ಫಿಲ್ಮ್ ಫೆಸ್ಟಿವಲ್ ಆಯೋಜಕರ ಬಗ್ಗೆ ಸಿನಿಮಾ ರಂಗ ಆಕ್ರೋಶ ಹೊರಹಾಕಿದೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅಧಿಕಾರದ ದರ್ಪ ಅಂತ ಕಿಡಿಕಾರಿದ್ರು. ಇನ್ನು ಗಿರೀಶ್ ಕಾಸರವಳ್ಳಿ ನನ್ನ ಸಿನಿಮಾ ಪ್ರದರ್ಶನ ಇದ್ರೂ ಆಹ್ವಾನಿಸಿಲ್ಲ ಅಂತ ಬೇಸರ ಹೊರಹಾಕಿದ್ರು. ನಟು ಬೋಲ್ಟ್ ಹೇಳಿಕೆಯನ್ನ ನೀಡಿದ್ದ ಡಿಕೆಗೆ ಅಧಿಕಾರದ ದರ್ಪ ಅಂತ ಹೇಳಿದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬುಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರದ ದರ್ಪ ಇದ್ದಿದ್ರಿಂದಲೇ ಅವರನ್ನ ಚೇರ್ಮನ್ ಮಾಡಿದೆವು, ಜನ ಕೊಟ್ಟ ದರ್ಪದಿಂದಲೇ ಅವರಿಗೆ ಚೇರ್ಮನ್ ಮಾಡಿದೆವು ಅಂತ ಹೇಳಿದ್ದಾರೆ. ಡಿಕೆ ನಟು ಬೋಲ್ಟ್ ಹೇಳಿಕೆ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಜೋರಾಗಿದೆ. ಈ ಬಗ್ಗೆ ಸುದೀಪ್ ಮ್ಯಾನೇಜರ್ ಚಂದ್ರಚೂಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮದು ಹಿಟ್ಲರಿಸಂ ತೋರಿಸ್ತಾ ಇದೆ. ಸಾಧು ಕಾಂಗ್ರೆಸ್ನಲ್ಲಿ ಇದ್ರು ಬಂದ್ರು, ಬೇರೆಯವರು ಯಾಕೆ ಬರ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಧು ಮಾಡಿರೋ ಎಡವಟ್ಟಿಗೆ ಇಂಡಸ್ಟ್ರಿಯನ್ನ ದೂರೋದ್ಯಾಕಿ ಅಂತ ಪ್ರಶ್ನಿಸಿದ್ದಾರೆ. ನಟು ಬೋಲ್ಟ್ ಟೈಟ್ ಮಾಡದೆ ಇನ್ನೇನು ಮಾಡಬೇಕು ಅಂತ ಶಾಸಕ ರವಿಕುಮಾರ್ ಗಣಿಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಬುರನ್ನ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ಕೊಡುಗೆ ಏನು ಅಂತ ಹೇಳಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಐಶ್ವರ್ಯ ರಾಯ್, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತನಾಡ್ತಿಲ್ಲ, ಅವರು ಅಲ್ಲಿನ ನೆಲದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತ ಶಾಸಕ ರವಿ ಗಣಿಗ ಹೇಳಿದ್ದಾರೆ. ಇದೇ ವೇಳೆ ರಶ್ಮಿಕಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೆಲಸ ಮಾಡಿದವರು, ಈಗ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ ಕಚೇರಿಗೆ ನೀರ್ ತರೋಕೆ ಪಾದಯಾತ್ರೆ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ನಟು ಬೋಲ್ಟ್ ಕದನದ ನಡುವೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನ ನೀಡಿದ್ರ ಪಟ್ಟಿಯನ್ನ ಫಿಲ್ಮ್ ಫೆಸ್ಟ್ ಆಯೋಜಕರು ರಿಲೀಸ್ ಮಾಡಿದ್ದಾರೆ. ನಿರ್ದೇಶಕ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, ಟಿಎನ್ ಸೀತಾರಾಮು, ಹಿರಿಯ ನಟರಾದ ದತ್ತಣ್ಣ, ದೇವರಾಜು, ದೊಡ್ಡಣ್ಣ, ರಮೇಶ್ ಅರವಿಂದ್, ರವಿಚಂದ್ರನ್, ದರ್ಶನ್, ಸುದೀಪ್, ಯಶ್ ಸೇರಿ ಹಲವರಿಗೆ ಆಹ್ವಾನಿಸಿರುವಂತಹ ಪಟ್ಟಿ ವೈರಲ್ ಆಗಿದೆ. ಸದ್ಯ ಸಿಎಂ ಕುರ್ಚಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಬಾಯಿ ಬಡಿದುಕೊಳ್ಳೋರು ಹಾಗೆ ಬಾಯಿ ಬಡಿದುಕೊಳ್ತಾರೆ. ಬಾಯಿ ಬಡಿದುಕೊಳ್ಳಿ, ಯಾರಿಗೇನ್ ಹೇಳೋದಕ್ಕಾಗಲ್ಲ. ನಾನು ಬಿಜೆಪಿ ಶಾಸಕ, ನನ್ನನ್ನ ಕೇಳಿದ್ರೆ ಏನ್ ಹೇಳೋದು ಅಂತ ಹೇಳಿದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಎಂಬ ತಮ್ಮ ಹೇಳಿಕೆಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನ ವಿವಾದ ಮಾಡುವಂತ ಅಗತ್ಯ ಇಲ್ಲ, ನಾನು ಕೊಟ್ಟಿರುವಂತ ಹೇಳಿಕೆಯನ್ನ ವಿವಾದ ಮಾಡೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯರನ್ನ ಬದಲಾಯಿಸಿ ಡಿಕೆಯನ್ನ ಕೂರಿಸಿ ಅಂತ ನಾನು ಹೇಳಿಲ್ಲ. ಡಿಕೆಗೆ ಅರ್ಹತೆ ಇದೆ, ಯಾವತ್ತಾದ್ರೂ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ನಾನು ಎಂಎಲ್ಸಿ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಿದ್ದೇನೆ ಅನ್ನೋದು ಸುಳ್ಳು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಟಿವಿ9ಗೆ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಒಳ್ಳೆಯದಾಗಲಿ, ಬಹಿರಂಗವಾಗಿ ಚರ್ಚೆ ಬೇಡ, ನನ್ನಷ್ಟು ನಿಷ್ಠಾವಂತ ಯಾರೂ ಇಲ್ಲ. ಕಾಂಗ್ರೆಸ್ ಹಿತದೃಷ್ಟಿಯಿಂದ ಸಾರ್ವಜನಿಕವಾಗಿ ಚರ್ಚಿಸಬಾರದು, ಯಾರೂ ಗೊಂದಲ ಸೃಷ್ಟಿ ಮಾಡಬಾರದು ಅಂತ ಹೇಳಿದ್ದಾರೆ. ಭೂ ಕಬಳಿಕೆ ಕೇಸ್ನಲ್ಲಿ ಸಚಿವ ಚಲುವರಾಯಸ್ವಾಮಿಗೆ ರಿಲೀಫ್ ಸಿಕ್ಕಿದೆ. ಭೂ ಕಬಳಿಕೆ ನಿಷೇಧ ಕೋರ್ಟ್ನ ಕೇಸ್ ಹೈಕೋರ್ಟ್ ರದ್ದುಪಡಿಸಿದೆ. ಬೆಂಗಳೂರಿನ ದಾಸನಪುರ ಹೋಬಳಿ ಮಾಕಳಿಯ 3 ಎಕರೆ 13 ಎಕರೆಯಷ್ಟು ಜಮೀನಿಗೆ ಸಂಬಂಧಪಟ್ಟ ಹಾಗೆ 2 ಕೇಸ್ ದಾಖಲಾಗಿತ್ತು. ಕೇಸ್ ರದ್ದು ಕೋರಿ ಸಚಿವ ಎನ್ ಚಲುವರಾಯಸ್ವಾಮಿ ಅರ್ಜಿಯನ್ನು ಸಲ್ಲಿಸಿದರು. ವಿಧಾನಸೌಧ ಮೊಗಸಾಲೆಯಲ್ಲಿ ಶಾಸಕರಿಗೆ ರಿಕ್ಲೈನರ್ ಚೇರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇದಕ್ಕೆ ಶಾಸಕ ಎ ಮಂಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಿಕ್ಲೈನರ್ ಚೇರ್ ಹಾಕುವಂತ ಅಗತ್ಯ ಇರಲಿಲ್ಲ, ನಾವಿಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾವು 224 ಶಾಸಕರಿದ್ದೇವೆ, 5-6 ಚೇರ್ ಹಾಕಿದ್ರೆ ಸಾಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಯಿ ನರಿಗಳೆಲ್ಲ ಯಡಿಯೂರಪ್ಪ ಬಗ್ಗೆ ಮಾತನಾಡಿದ್ರೆ ಸಹಿಸಲ್ಲ ಅಂತ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿ ನಮ್ಮ ಸಮುದಾಯದ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಸಮಾವೇಶದ ಸ್ಥಳ ದಿನಾಂಕ ಬಗ್ಗೆ ಇವತ್ತು ಚರ್ಚಿಸುತ್ತೇವೆ. ಬಿಎಸ್ವೈರನ್ನ ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗದ್ದೆಯಲ್ಲಿ ಭತ್ತ ನಾಟಿಗೆ ಇಳಿದಿದ್ದಾರೆ. ಮಂಡ್ಯದಲ್ಲಿ ಆಗಮಿಸಿದ ವಿಜೇಂದ್ರಗೆ ಬೃಹತ್ ಕಬ್ಬಿನ ಹಾರ ಹಾಕಿ ಸ್ವಾಗತವನ್ನ ಕೋರಿದ್ದಾರೆ. ಖುದ್ದು ಟ್ರ್ಯಾಕ್ಟರ್ ಚಲಾಯಿಸಿ ವಿಜೇಂದ್ರ ಸಂಭ್ರಮಿಸಿದ್ದಾರೆ. ರೈತರಿಗೆ ಉತ್ತೇಜನ ನೀಡಿ ಯುವಕರನ್ನ ಕೃಷಿಯತ್ತ ಪ್ರೇರೇಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಕರೆ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಬಂದ್ ಅನ್ನೋದು ಮುಖ್ಯ, ಕೆಲವೊಮ್ಮೆ ನಾವು ಕೂಡ ಬಂದ್ಗೆ ಕರೆಯನ್ನ ಕೊಟ್ಟಿರ್ತೇವೆ. ಈ ಬಗ್ಗೆ ಸರ್ಕಾರ, ಗೃಹ ಸಚಿವರು ತೀರ್ಮಾನಿಸುತ್ತಾರೆ ಅಂತ ಹೇಳಿದ್ದಾರೆ. ವರದಹಳ್ಳಿ ಬಿಟ್ಟು ಜಿಲ್ಲೆಯ ಬೇರೆಲ್ಲೂ ಕೂಡ ಹಕ್ಕಿ ಜ್ವರ ಬಂದಿಲ್ಲ ಅಂತ ಚಿಕ್ಕಬಳ್ಳಾಪುರ ಡಿಸಿ ಪಿಎನ್ ರವೀಂದ್ರ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿ, ಇಡೀ ಜಿಲ್ಲಾದ್ಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಆಂಧ್ರದಿಂದ ಬರುವ ಕೋಳಿಗಳ ತಡೆಗೆ ಚೆಕ್ ಪೋಸ್ಟ್ ಪ್ರಾರಂಭಿಸುತ್ತೇವೆ ಅಂತ ಹೇಳಿದ್ದಾರೆ.